ಸ್ನೇಹಿತರೆ VNR 6G ಕ್ಲಾಸ್ ಸ್ವಾಗತ. ಸ್ವಲ್ಪ ಕ್ರಾಂತಿಗಳ ಬಗ್ಗೆ ಬೇಗ ನೋಡ್ಕೊಬರೋಣ. ಕೆಂಪು ಕ್ರಾಂತಿ ಬಂದ್ಬಿಟ್ಟು ಮಾಂಸ ಮತ್ತು ಟೊಮೊಟೊಗಳ ಉತ್ಪಾದನೆ ಮಾಡೋದಾಗಿರುತ್ತೆ. ಇದನ್ನು ವಿಶಾಲ್ ತಿವಾರಿ ಅವರು ಏನಪ್ಪ ಅಂದರೆ ಪಿತಾಮಹ ಆಗಿರ್ತಾರೆ. ನೀಲಿ ಕ್ರಾಂತಿ ಬಂದ್ಬಿಟ್ಟು ಮೀನುಗಳು ಮತ್ತು ಸಾಗರೋತ್ಪನ್ನಗಳು ಉತ್ಪಾದನೆ ಮಾಡೋದಾಗಿರುತ್ತೆ. ಇದನ್ನು ಅರುಣ್ ಕೃಷ್ಣನ್ ಏನಪ್ಪ ಅಂದರೆ ಇವರು ಪಿತಾಮಹ ಆಗಿರ್ತಾರೆ ಸ್ನೇಹಿತರೆ, ಅಂದರೆ ಕಂಡುಹಿಡಿದವರು ಅಂತ ಅರ್ಥ. ನೀಲಿ ಕ್ರಾಂತಿ ಬಂದ್ಬಿಟ್ಟು ಅರುಣ್ ಕೃಷ್ಣನ್ ಆಯಿತು. ಶ್ವೇತ ಕ್ರಾಂತಿ ಬಂದ್ಬಿಟ್ಟು ಹಾಲು ಉತ್ಪಾದನೆ ವರ್ಗೀಸ್ ಕುರಿಯರ್ ಏನಪ್ಪ ಅಂದರೆ ಪಿತಾಮಹ ಆಗಿರ್ತಾರೆ. ಹಸಿರು ಕ್ರಾಂತಿ ಬಂದ್ಬಿಟ್ಟು ಏನಪ್ಪ ಅಂದರೆ ಆಹಾರ ಕೃಷಿ ಬಗ್ಗೆ ಆಗಿರುತ್ತೆ. ಇದನ್ನು MS ಸ್ವಾಮಿನಾಥನ್ ಕಂಡುಹಿಡ್ತಾರೆ. ಇವರು ಹಸಿರು ಕ್ರಾಂತಿ ಪಿತಾಮಹ ಅಂತ ಕರೀತಾರೆ. ಮತ್ತು ಏನಪ್ಪ ಅಂದರೆ ವರ್ಗೀಸ್ ಕುರಿಯರ್ನು ಸಹ ಏನಪ್ಪ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. ವರ್ಗೀಸ್ ಕುರಿಯರ್ ಏನಪ್ಪ ಅಂದರೆ ಭಾರತ ವರ್ಲ್ಡಲ್ಲಿ ವರ್ಗೀಸ್ ಕುರಿಯರ್ ಕರೀತಾರೆ. ತಿರ್ಗಿ ಏನಪ್ಪ ಅಂದರೆ ರಜತ ಕ್ರಾಂತಿ ಬಂದ್ಬಿಟ್ಟು ಇಂಪಾರ್ಟೆಂಟಾಗಿ ಏನಪ್ಪ ಅಂತಂದರೆ ಮೊಟ್ಟೆಗಳ ಉತ್ಪಾದನೆ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಆಗುತ್ತೆ ಸ್ನೇಹಿತರೆ. ತಿರ್ಗಿ ಬೆಳ್ಳಿ ನಾರು ಕ್ರಾಂತಿ ಬಂದ್ಬಿಟ್ಟು ಹತ್ತಿ ಉತ್ಪಾದನೆಗೆ ಸಂಬಂಧಿಸಿದ ಸ್ನೇಹಿತರೆ. ಪಿಂಕ್ ಕ್ರಾಂತಿ ಬಂದ್ಬಿಟ್ಟು ಸೀಗಡಿ ಉತ್ಪಾದನೆ ದುರ್ಗೇಶ್ ಪಟೇಲ್ ಅವರು ಏನಪ್ಪ ಅಂದರೆ ಜಾರಿಗೆ ತರ್ತಾರೆ ಸ್ನೇಹಿತರೆ. ಹಳದಿ ಕ್ರಾಂತಿ ಎಣ್ಣೆ ಕಾಳುಗಳು ಸ್ವಾಂಪ್ ಇದರೊಳಗೆ ಜಾರಿಗೆ ತರ್ತಾರೆ. ಕಂದು ಕ್ರಾಂತಿ ಚರ್ಮದ ಉತ್ಪಾದನೆ ಬಗ್ಗೆ ಆಗುತ್ತೆ ಸ್ನೇಹಿತರೆ. ಸುವರ್ಣ ಕ್ರಾಂತಿ ಹಣ್ಣು ಮತ್ತು ತೋಟಗಳ ತಯಾರಿಕೆ ನೀರಪ್ ಟೂಟೇಜ್ ಅವರು ಏನಪ್ಪ ಅಂದರೆ ಜಾರಿಗೆ ತರ್ತಾರೆ. ಕಪ್ಪು ಕ್ರಾಂತಿ ಬಂದ್ಬಿಟ್ಟು ಪೆಟ್ರೋಲಿಯಂ ಉತ್ಪಾದನೆಗೆ ಸಂಬಂಧಿಸಿದ ಸ್ನೇಹಿತರೆ. ಇತರೆ ಕ್ರಾಂತಿಗಳು ಏನಪ್ಪ ಅಂದರೆ ರೌಂಡ್ ಕ್ರಾಂತಿ ಆಲೂಗಡ್ಡೆಗೆ ಸಂಬಂಧಿಸಿದೆ. ಕಪ್ಪು ಕ್ರಾಂತಿ ಪೆಟ್ರೋಲಿಯಂ ಆಗಿದೆ ಸ್ನೇಹಿತರೆ. ಬೂದು ಕ್ರಾಂತಿ ಬಂದ್ಬಿಟ್ಟು ರಸಗೊಬ್ಬರವನ್ನು ಉತ್ಪಾದನೆ ಮಾಡೋದು ಆಗಿದೆ. ಸುವರ್ಣ ಕ್ರಾಂತಿ ಬಂದ್ಬಿಟ್ಟು ಏನಪ್ಪ ಅಂದರೆ ಸೆಣಬು ಉತ್ಪಾದನೆಗೆ ಅಧ್ಯಯನ ಮಾಡುತ್ತೆ ಸ್ನೇಹಿತರೆ. ತಿರ್ಗಿ ಏನಪ್ಪ ಕೇಸರಿ ಕ್ರಾಂತಿ ಬಂದ್ಬಿಟ್ಟು ಸೌರ ವಿದ್ಯುತ್ಗೆ ಸಂಬಂಧಿಸಿದ ಸ್ನೇಹಿತರೆ. ಇತರ ಕ್ರಾಂತಿ ಏನಪ್ಪ ಇಂಗ್ಲೆಂಡ್ನ ಗೋಗರಿಯಲ್ ಕ್ರಾಂತಿ ಏನಪ್ಪ ಅಂದರೆ ಗೋಗರಿಯಲ್ ಕ್ರಾಂತಿ 1688. ಕೈಗಾರಿಕಾ ಕ್ರಾಂತಿ ಬಂದ್ಬಿಟ್ಟು 1760ರಲ್ಲಿ ಆಗುತ್ತೆ. ಇವು ಆರ್ಡರ್ ವೈಸ್ ಕೇಳ್ತಾರೆ ಸ್ನೇಹಿತರೆ ವಾರ್ಡಲ್ಲಿ. ತಿರ್ಗೇನಪ್ಪ ಅಮೆರಿಕಾ ಕ್ರಾಂತಿ ಬಂದ್ಬಿಟ್ಟು 1783ರಲ್ಲಿ. ಫ್ರೆಂಚ್ ಕ್ರಾಂತಿ 1789. ರಷ್ಯನ್ ಕ್ರಾಂತಿ ಬಂದ್ಬಿಟ್ಟು 1917ರಲ್ಲಿ ಆಗುತ್ತೆ ಸ್ನೇಹಿತರೆ. ಇರಾನ್ ಕ್ರಾಂತಿ ಬಂದ್ಬಿಟ್ಟು 1778ರಲ್ಲಿ ಆಗುತ್ತೆ. ಚೀನಾ ಸಾಂಸ್ಕೃತಿಕ ಕ್ರಾಂತಿ 1966ರಲ್ಲಿ ಆಗುತ್ತೆ. ಅರಬ್ ಸ್ಪ್ರಿಂಗ್ ಕ್ರಾಂತಿ ಟ್ಯುನೀಷಿಯಾ 2010ರಲ್ಲಿ ಆಗುತ್ತೆ ಸ್ನೇಹಿತರೆ. ಆಗಸ್ಟ್ 15ರಂದು ಸ್ವತಂತ್ರ ಬಂದಾಗ ಭಾರತಕ್ಕೆ ಸಮಾನವಾಗಿ ಯಾವ ದೇಶಗಳು ಸ್ವತಂತ್ರ ಪಡ್ಕೊಂಡಿದ್ವು ಅಂದರೆ ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ರಿಪಬ್ಲಿಕ್ ಆಫ್ ಕಾಂಗೋ, ಈ 3 ದೇಶಗಳು ಏನಪ್ಪ ಅಂತಂದರೆ ಸ್ವತಂತ್ರ ಪಡ್ಕೊಂಡಿತ್ತು. ನೆನಪು ಇಟ್ಕೊಳ್ಳಿ ಸ್ನೇಹಿತರೆ. ಇಷ್ಟು ಹೇಳ್ಬಿಟ್ಟು ಕ್ಲಾಸ್ ಮುಗಿಸ್ತೇನೆ ಸ್ನೇಹಿತರೆ.